ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಶಿವಭಕ್ತಿ ಮಾಡಬೇಕಾ ಅಥವಾ ಬೇಡವಾ? ಶಿವಭಕ್ತಿ ಮಾಡೋದ್ರಿಂದ ಕಣ್ಣೀರಲ್ಲೇ ಕೈ ತೊಳಿಬೇಕು ಅಂತ ನಾನು ಹೇಳಿದ್ದೀನಿ. ಅಂದರೆ ಡಿಸ್ಪ್ಲೇನಲ್ಲಿ ನಾನು ಹೇಳಿದ್ದೀನಿ. ಅದು ಯಾಕೆ ಹೇಳಿದ್ದೀನಿ ನೋಡಿ. ಇವಾಗ ಕೆಲವೊಬ್ಬರಿಗೆ ಅವ್ರದ್ದೇ ಆದ ಒಂದೊಂದು ಗಾಡ್ ಇರ್ತಾರೆ, ದೇವ್ರು ಇರ್ತಾರೆ. ಒಬ್ಬರಿಗೆ ಕೃಷ್ಣ, ಒಬ್ಬರಿಗೆ ರಾಮ, ಒಬ್ಬರಿಗೆ ಗಣೇಶ, ಓಕೆ, ದುರ್ಗಾ ಮಾತಾ, ಕಾಳಿ ಮಾತಾ, ಹೀಗೆ ಅವ್ರದ್ದೇ ಆದ ಒಂದೊಂದು ದೇವ್ರನ್ನ ಅವರು ಪೂಜೆ ಮಾಡ್ತಾ ಇರ್ತಾರೆ, ಇಷ್ಟಪಡ್ತಾ ಇರ್ತಾರೆ. ಹಾಗೆ ಶಿವನನ್ನು ಇಷ್ಟಪಡೋರು ಇದ್ದಾರೆ ಅಲ್ವಾ? ನಾನು 15 ವರ್ಷದ ಹಿಂದೆ ನಮ್ಮ ಕುಲದೇವ್ರನ್ನ ನಾನು ಪೂಜೆ ಮಾಡ್ತಾಯಿದ್ದೆ. ಓಕೆ, ಆಗ ನಾನು ಏನು ಚೆನ್ನಾಗಿದ್ದೆ. ನನಗೆ ಜೀವನ ಅಂದರೆ ಏನು, ಇದು ಯಾವುದು ಏನೂ ಗೊತ್ತಿರಲಿಲ್ಲ. ಅಂದರೆ ಎಂಜಾಯ್ ಮಾಡ್ತಾಯಿದ್ದೆ. ನನಗೆ ಇಷ್ಟೊಂದು ನಾನು ವೈರಾಗಿ ಆಗಿರಲಿಲ್ಲ. ಓಕೆ, ಆಗ ಆಸೆಗಳು ತುಂಬ ಜಾಸ್ತಿ ಎಲ್ಲ ಇತ್ತು ಆವಾಗ. ಎಲ್ಲ ಯಾವಾಗ ಶಿವನನ್ನು ಪೂಜೆ ಮಾಡೋಕ್ಕೆ, ಶಿವಭಕ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಶಿವನನ್ನು ನಾವು ಯಾವಾಗ ಇಷ್ಟಪಡೋದಕ್ಕೆ ಶುರು ಮಾಡ್ತೀವಿ, ಆಗ ಒಂದೊಂದಾಗಿ ಕಷ್ಟಗಳು ನಮ್ಮ ಜೀವನದಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಇದು ಯಾಕಾಗುತ್ತೆ? ಶಿವಭಕ್ತಿ ಮಾಡೋದ್ರಿಂದ ನೀವು ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ ಅಂತ ನಾನು ಹೇಳಿದ್ದೀನಿ ಅಲ್ವಾ? ಹಾಗಂತ ನಾವು ಶಿವಭಕ್ತಿ ಮಾಡಬಾರ್ದು ಅಂತ ನೀವು ಅನ್ಕೋಬೋದು. ಬಟ್ ಶಿವಭಕ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಶಿವ ಏನು ಮಾಡ್ತಾನೆ, ನೀವು ಶಿವನ ಯಾವಾಗ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆಗ ಏನಾಗುತ್ತೆ, ನಿಮ್ಮ ಜೀವನಕ್ಕೆ ಬೇಡವಾಗಿರೋದನ್ನೆಲ್ಲವನ್ನು ಶಿವ ಏನು ಮಾಡ್ತಾನೆ, ಅದನ್ನು ರಿಮೂವ್ ಮಾಡ್ತಾ ಹೋಗ್ತಾನೆ. ಓಕೆ, ನಿಮ್ಮ ಜೀವನಕ್ಕೆ ಅದು ಒಳ್ಳೆಯದಲ್ಲ. ಏನೇ ಆಗಿರಬೇಕು, ನಿಮ್ಮ ಜಾಬ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ನಿಮಗೆ ಬೇಡವಾಗಿರೋದನ್ನು ಅವನು ಬುಡದಿಂದ ಕಿತ್ತಿ ಹಾಕ್ತಾ ಹೋಗ್ತಾನೆ. ಆಗ ಏನಾಗುತ್ತೆ, ನಿಮಗೆ ಯಾವುದೋ ಒಂದು ಸಂಬಂಧದಲ್ಲಿರ್ತೀರ, ತುಂಬ ಕ್ಲೋಸ್ ಆಗಿರ್ತೀರ, ಅದನ್ನು ಫಸ್ಟ್ ಕಿತ್ತು ಬಿಸಾಕ್ತಾನೆ. ಅದು ನಿಮಗೆ ಒಳ್ಳೆಯದು ಅಂದರೆ ಇಡ್ತಾನೆ ಅವನು. ಅದು ನಿಮಗೆ ಒಳ್ಳೆಯದಲ್ಲ, ಮುಂದೆ ಅದ್ರ ಜೊತೆನೇ ಇರೋದ್ರಿಂದ ಮುಂದೆ ಜೀವನದಲ್ಲಿ ಅದು ನಿಮಗೆ ಒಳ್ಳೆಯದಲ್ಲ ಅಂದರೆ ಅದನ್ನು ಬುಡದಿಂದ ಕಿತ್ತು ಹಾಕ್ಬಿಡ್ತಾನೆ. ಆಗ ನೀವೇನು ಮಾಡ್ತೀರಾ, ನಾನು ಶಿವನನ್ನು ಇಷ್ಟಪಡ್ತಾ ಇದ್ದೀನಿ, ದೇವ್ರಿಗೆ ಇಷ್ಟೊಂದು ನಾನು ನಡ್ಕೋತಾ ಇದ್ದೀನಿ, ಆದರೂ ದೇವ್ರು ನನ್ನ ಜೊತೆ ಈ ಥರ ಮಾಡ್ತಾ ಇದ್ದಾನೆ ಅಂತ ನೀವು ಬೈತೀರ ಶಿವನನ್ನು. ಓಕೆ, ದೇವ್ರನ್ನ ಪೂಜೆ ಮಾಡೋದನ್ನೇ ಬಿಟ್ಬಿಡ್ತೀರ. ಒಬ್ಬೊಬ್ಬರು ಅಡ್ಡದಾರಿನೇ ಹಿಡಿದ್ಬಿಡ್ತಾರೆ. ಬಟ್ ಅಲ್ಲಿ ನೀವು ಅಡ್ಡದಾರಿ ಹಿಡಿಬಾರ್ದು. ಯಾಕಂದರೆ ಶಿವ ಯಾಕೆ ಬುಡದಿಂದ ಕಿತ್ತು ಹಾಕ್ತಾ ಹೋಗ್ತಾನೆ, ನಿಮ್ಮನ್ನು ಎಲ್ಲವನ್ನು ಕಿತ್ತಿ ಹಾಕ್ತಾ ನಿಮ್ಮನ್ನು ಒಬ್ಬಂಟಿ ಮಾಡಿಬಿಡ್ತಾನೆ. ಆಗ ಶುರುವಾಗೋದೇ ಹೊಸ ಆರಂಭ. ಓಕೆ, ಏನಾಗುತ್ತೆ, ನಿಮಗೆ ಎಲ್ಲ ಜನಗಳ ಮಧ್ಯೆ ನೀವು ಒಬ್ಬಂಟಿ ಆಗಿಬಿಡ್ತೀರ. ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಕಿತ್ತು ಹಾಕ್ತಾನೆ, ಒಳ್ಳೆ ಜಾಬ್ ಇದ್ದರೂ ಕಿತ್ತು ಹಾಕ್ತಾನೆ. ಎಲ್ಲನೂ ನಿಮಗೆ ಫಸ್ಟು ಖಾಲಿ ಮಾಡ್ತಾನೆ ಅವನು. ಫಸ್ಟು ನಿಮ್ಮನ್ನು ಪೂರ್ತಿಯಾಗಿ ಖಾಲಿ ಮಾಡಿ ನಿಮಗೆ ಯಾವುದು ಬೇಕು ಅಲ್ಲಿಂದ ಶುರು ಮಾಡ್ತಾನೆ. ಆರಂಭ ಆಗೋದೇ ಅಲ್ಲಿಂದ. ಯಾವುದು ಬೇಕು ಅಂದರೆ ಏನು, ಈ ಜನ್ಮಕ್ಕೆ ನೀವು ಯಾಕೆ ಹುಟ್ಟಿ ಬಂದಿದ್ದೀರಾ ಅನ್ನೋದನ್ನು ಅವನು ನಿಮಗೆ ಅಲ್ಲಿ ಎಚ್ಚರ ಮಾಡಿಸ್ತಾನೆ. ಆ ದಾರಿನ ನಿಮಗೆ ತೋರಿಸ್ತಾನೆ ಅವನು. ಓಕೆ, ನಿಮಗೆ ಆಸೆಗಳಿರಲ್ಲ, ಆಸೆ ಹೊರಟೋಗುತ್ತೆ. ಡಿಟ್ಯಾಚ್ಮೆಂಟ್, ಎಲ್ಲದರ ಜೊತೆಗೂ ನೀವು ಡಿಟ್ಯಾಚ್ ಆಗ್ತೀರಾ. ಓಕೆ, ಎಲ್ಲಿ ಅಟ್ಯಾಚಲ್ಲಿದ್ರಿ ಅದೆಲ್ಲನೂ ಡಿಟ್ಯಾಚ್ ಮಾಡ್ತಾ ಹೋಗ್ಬಿಡ್ತಾನೆ. ಶುದ್ಧ ಮಾಡೋದು ನಿಮ್ಮನ್ನು, ವೈರಾಗಿಗಳಾಗಿಬಿಡ್ತೀರ ನೀವು. ಅಲ್ಲಿಂದಾನೇ ನಿಮ್ಮ ಹೊಸ ಜೀವನ ಶುರು ಆಗುತ್ತೆ. ಯಾಕೆ ಬಂದಿದ್ದೀರಾ, ಏನು ಮಾಡೋದಕ್ಕೆ ಬಂದಿದ್ದೀರಾ, ಪರ್ಫೆಕ್ಟಾಗಿ ಅದೇ ಲೆಸನ್ನ ನಿಮಗೆ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ದಾರಿ ತೋರಿಸ್ತಾನೆ. ಆ ದಾರಿಗೆ ಬೆಳಕಾಗಿ ಅವನು ನಿಲ್ತಾನೆ ಶಿವ.
ಓಕೆ. ಅದಕ್ಕೋಸ್ಕರ ಯಾರು ಶಿವನನ್ನು ಇಷ್ಟಪಡೋದಕ್ಕೆ ಮಾಡಿದ್ದೀರಾ, ಭಕ್ತಿ ಮಾಡೋದಕ್ಕೆ ಶುರು ಮಾಡಿದ್ದೀರಾ, ಅವರಿಗೆ ಫಸ್ಟು ಕಷ್ಟಗಳೇ ಕಟ್ಟಿಟ್ಟ ಬುತ್ತಿ. ಓಕೆ, ಕಣ್ಣೀರಲ್ಲಿ ನೀವು ಫಸ್ಟು ಕೈ ತೊಳಿಬೇಕು, ಇದು ನಿಜ. ಇದು ಆಮೇಲೆ ನಿಮ್ಮ ಜೀವನದಲ್ಲಿ ನೀವು ಯಾಕೆ ಬಂದಿದ್ದೀರಾ ಅನ್ನೋದು ಹೊಸ ಒಂದು ಆರಂಭ ಶುರು ಆಗುತ್ತೆ. ಅಲ್ಲಿ ಯಾವ ರೀತಿ ಆರಂಭ ಆಗುತ್ತೆ ಗೊತ್ತಾ? ನೀವಾಗಿರಲ್ಲ. ನೀವು ಫಸ್ಟು ನಿಮ್ಮನ್ನು ಸಾಯಿಸ್ತಾನೆ, ಒಂದು ಬಾರಿ ಅಲ್ಲ, 2-3 ಬಾರಿ ನಿಮ್ಮನ್ನು ಸಾಯಿಸ್ತಾನೆ. ಅಂದರೆ ಇದ್ದು ಕೂಡ ನೀವು ಸತ್ತೋಗ್ತೀರ. ಆಗಲೇ ಅಲ್ವಾ ನಿಮ್ಮನ್ನು ಯಾರಾದರೂ ಸಾಯಿಸೋದಕ್ಕೆ ಬಂದರೂ ನೀವು ಹೆದರಲ್ಲ. ಆಲ್ರೆಡಿ ನೀವು ಸತ್ತೋಗ್ಬಿಟ್ಟಿರ್ತೀರ. ಇನ್ನು ಮುಂದೆ ಏನೇ ಕಷ್ಟ ಬಂದರೂ ನೀವು ಅದಕ್ಕೆ ಗಟ್ಟಿಯಾಗಿ ನಿಲ್ಕೋತೀರ. ಓಕೆ, ಏನು ಮಾಡೋದಕ್ಕೆ ಬಂದಿದ್ದೀರಾ ಅದನ್ನು ಮಾಡೋದಕ್ಕೆ ನೀವು ಶುರು ಮಾಡ್ತೀರಾ. ನಿಮ್ಮನ್ನು ಕೈ ಬಿಟ್ಟಿರಲ್ಲ ಶಿವ. ನಿಮ್ಮನ್ನು ಫಸ್ಟು ಏನೂ ಕೊಡ್ದೇನೆ, ಇವಾಗ ನೋಡಿ ಹೆಂಗೆ ಅಂದರೆ, ಎಕ್ಸಾಂಪಲಾಗಿ ಹೇಳಬೇಕಂದ್ರೆ, ಒಂದು ಮಗುಗೆ ತಂದೆ ತಾಯಿ ಎಲ್ಲ ರೀತಿ ಸೌಕರ್ಯಗಳನ್ನು ಕೊಡ್ತಾರೆ. ಆ ಕೊಟ್ಟಿರೋ ಮಗು ಮುಂದೆ ಯಾವ ರೀತಿ ಬೆಳೆಯುತ್ತೆ ಅದೆಲ್ಲ ಡಿಪೆಂಡ್ ಆಗಿಬಿಡುತ್ತೆ ಅದ್ರ ಮೇಲೇ. ಇನ್ನೊಂದು ಮಗುಗೂ ನೀವು ಏನೂ ಕೊಡದೆ ಅದ್ರ ಬೆಲೆನ ಅರ್ಥ ಮಾಡ್ತಾ ಬೆಳೆಸಿದಾಗ ಆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಶಿವನು ಅವನ ಮಕ್ಕಳಿಗೆ ಏನೂ ಕೊಡ್ದೇನೆ ಎಲ್ಲನೂ ಕಿತ್ತು ಬಿಸಾಕಿ ಆ ಥರ ಬೆಳೆಸ್ತಾನೆ. ಆ ಮಗುವೇ ಮುಂದೆ ಅವನ ಜೀವನನ ಅವನೇ ಮಾಡಬೇಕು. ಹಾಗಂತ ಶಿವ ನಿಮಗೆ ಕೈ ಬಿಟ್ಟಿರಲ್ಲ. ಓಕೆ, ಇವಾಗ ಶಿವನ್ನ ಇಷ್ಟಪಡ್ತಾ ಶಿವ ನಿಮ್ಮನ್ನು ಒಂಟಿಯಾಗೂ ಮಾಡಿಬಿಡ್ತಾನೆ. ಒಂಟಿಯಾಗಿ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾನೆ ಗೊತ್ತಾ? ಒಂದು ಅಟ್ರ್ಯಾಕ್ಷನ್ ಆಗೋ ಒಂದು ಯಾವುದಾದ್ರೂ ಒಂದು ಬರುತ್ತೆ. ಅವನು ಮಾಡಲ್ಲ, ಅದು ನಿಮಗೆ. ಅಂದರೆ ಅದು ಏನಾಗುತ್ತೆ, ಕೆಟ್ಟ ಒಂದು ನೆಗೆಟಿವಿಟಿನೂ ಒಂದು ಜೊತೆಗಿರುತ್ತಲ್ಲ, ಅದೇನು ಮಾಡುತ್ತೆ, ಬೇಕು ಅಂತಾನೆ ನಮ್ಮ ಕಣ್ಣು ಮುಂದೆ ಮೋಹ ಮಾಯೆ ಆಕರ್ಷಣೆ ಆಗೋ ಅಂಥ ಒಂದು ರಿಲೇಷನ್ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಜಾಬ್ ಏನೇ ಆಗಿರ್ಬೋದು, ಅದ್ರ ಹಿಂದೆ ಇವ್ರು ಹೋಗಲಿ ಅಂತ ಒಂದು ಕೆಟ್ಟ ಎನರ್ಜಿ ಬೆನ್ನು ಹತ್ತಿರುತ್ತೆ. ಓಕೆ, ನೀವು ಶಿವನ್ನ ಇಷ್ಟಪಡ್ತಾ ಆ ಕೆಟ್ಟ ಒಂದು ತುಂಬ ಆಕರ್ಷಣೆಯಾದ ಒಂದು ವಸ್ತುವಿನ ಹಿಂದೆ ನಾವು ಹೋದರೂ ಕೂಡ ಅಲ್ಲೂ ಕೂಡ ಶಿವ ಏನು ಮಾಡ್ತಾನೆ, ನಮ್ಮ ಕೈ ಬಿಡಲ್ಲ. ನೀನು ದಾರಿ ತಪ್ಪಿದ್ರೂ ಕೂಡ ನಿನ್ನನ್ನು ಯಾವ ದಾರಿನಲ್ಲಿ ತಗೊಂಡು ಬಂದು ನಿಲ್ಲಿಸ್ಬೇಕು ಅದು ಶಿವನಿಗೆ ಮಾತ್ರ ಗೊತ್ತು. ನೀನೆಲ್ಲೇ ಹೋಗು, ಒಳ್ಳೆಯವನು ಆದಮೇಲೆ, ಆಧ್ಯಾತ್ಮಿಕ ಆದಮೇಲೆ ಕೂಡ ನೀನು ಆಕರ್ಷಣೆಯಿಂದ ಏನಾದರೂ ತಪ್ಪಿನಿಂದ ನಿನಗೆ ಗೊತ್ತಿದ್ದು ನೀನು ದಾರಿ ತಪ್ಪಿದ್ರೆ ಆ ಶಿವ ಮತ್ತೆ ಅಲ್ಲಿಂದನೂ ನಿನಗೆ ಏನು ಮಾಡ್ತಾನೆ, ಅಲ್ಲೂ ನಿನಗೆ ಕಷ್ಟ ಕೊಡ್ತಾನೆ. ಅಲ್ಲಿಂದ ಮತ್ತೆ ಸೀದಾ ಎಲ್ಲಿ ಬರ್ಬೇಕು, ನೀನು ಒಳ್ಳೆ ದಾರಿಗೆ ಬಂದು ನಿಲ್ಲಬೇಕು. ಆ ಥರ ಶಿವ ಮಾಡ್ತಾನೆ. ಓಕೆ, ಶಿವನನ್ನು ಯಾರು ಇಷ್ಟಪಡೋದಕ್ಕೆ ಶುರು ಮಾಡ್ತೀರಾ ಅದು ನಿಮಗೆ ಗೊತ್ತಾಗತ್ತೆ. ಓಕೆ, ಶಿವನನ್ನು ಇಷ್ಟಪಡಿ. ಶಿವ ತುಂಬ ಒಳ್ಳೆಯವನು. ಅವನು ಯಾವತ್ತೂ ಕೈ ಬಿಡಲ್ಲ, ಬುದ್ಧಿ ಕಲಿಸ್ತಾನೆ, ಕೈ ಬಿಡಲ್ಲ. ಓಕೆ, ಸರಿ. ಅವನು ಆದಿನೂ ಅವನೇ, ಆದಿ ಅಂತ್ಯ ಆರಂಭ ಅಂತಾರಲ್ಲ, ಅದು ಎಲ್ಲನೂ ಅವನೇ. ಓಕೆ, ಇದ್ದಾಗಲೂ ಅವನೇ, ನೀವು ಸತ್ತ ಮೇಲೂ ಅವನೇ. ಓಕೆ, ಸತ್ತ ಮೇಲೂ ಅವನೇ ಎತ್ತಿ ಹಿಡಿತಾನೆ, ಇದ್ದಾಗಲೂ ಅವನೇ ಎತ್ತಿ ಹಿಡಿತಾನೆ ಅಂತಾರಲ್ಲ, ಆ ಥರ ಒಂದು ದೇವರು ಅವನು. ಸರಿ, ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.